ಕಮ್ಲಕ್ ಲಕ್ಷ್ಮಿ ಇಲ್ಲೇನು ಮಾಡಕತ್ತಿ? ಅಯ್ಯಯ್ಯ ಕರೆದ್ರೆ ಮಾತಾಡವಲ್ತಲ್ಲ, ಫೋನ್ ನೋಡ್ಕೊಂಡು ನಿಂತತಿ. ಏ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಚಿಕ್ಕಮ್ಮ ಹೇಳ್ರಿ, ಯಾವಾಗ ಬಂದ್ರಿ? ಅಯ್ಯವ್ವ ಅವಾಗಿಂದ ಕರೆಕತ್ತೀನಿ, ಎಲ್ಲೈತಿ ಗಮನ ನಿಮ್ದು? ಫೋನ್ಯಾಗ ಮುಳುಗಿಬಿಟ್ಟೆ ಅಲ್ಲ. ಅದೇ ಏನಿಲ್ರಿ, ಆ ಫ್ರೆಂಡ್ ಕೂಡ ಮೆಸೇಜ್ ಮಾಡಕತ್ತಿದ್ದೆ, ಹಂಗ ಏನೋ ಜೋಕ್ ಮಾಡಕತ್ತಿದ್ದ. ಬರ್ರಿ ಚಿಕ್ಕಮ್ಮ, ಅವ್ನು ಕರಿತೀನಿ ರೀ. ಆಯ್ತು ಕರಂತಿ, ಸ್ವಲ್ಪ ನಿನ್ನ ಹತ್ರನೂ ಮಾತಾಡ್ಬೇಕಿತ್ತು. ನಿಮ್ಮ ದೊಡವೇನ ಆಕಿ ಮಾತುಕತೆ ಮಾಯವದಾಳಲ್ಲ, ಆಕಿ ತಕ್ಕ ಭಾಳ ಓಡಾಡಕತ್ತಾಳ. ಹೆಂಗನಲ್ಲಿ ಹುಷಾರಾಗಿರವ ನೀನು? ಅಯ್ಯೋ ಅವೆಲ್ಲ ನಾನು ನಂಬಂಗಿಲ್ರಿ ಚಿಕ್ಕಮ್ಮ, ಆಕೇನು ಮಾಡ್ತಾಳೆ ಬಿಡ್ರಿ. ಹಂಗೆಲ್ಲ ಅನ್ನಂಗಿಲ್ಲವ, ನಂಬಿಲ್ಲ ಅಂದ್ರೆ ನಂಬಿದ್ರು ಸ್ವಲ್ಪ ಹುಷಾರಾಗಿರಿ ಏನು. ಆಯ್ತು ಬಿಡ್ರಿ. ಸರಿ ಇರ್ರಿ, ಅವನು ಕರಿತೀನಿ. ಯವ್ವ ಅಲ್ಲಿ ಗೌರಿ ಚಿಕ್ಕಮ್ಮವ್ರು ಬಂದಾರ ನೋಡು. ಹೌದಾ? ಇರವ ಇಲ್ಲ ಅನ್ನಕ್ಕಿಟ್ಟು ಎಲ್ಲಗಳು ನಿಮ್ಮಕ್ಕ ಬಸ್ಸದು ನೀರಿಲ್ಲ, ಬಸ್ಸಿತ್ತೆ. ಹೋಗಬೇ, ಅದೆಲ್ಲ ನನಗೆ ಹೇಳ್ಬೇಡ, ನಾನು ಓದೋದಿತ್ತು, ನಾನು ಓದಕ್ಕೆ ಹೋಗ್ತೀನಿ. ಸರಿ ತಾ, ನಾನು ಬಸ್ ಓದ್ನೀರು. ಯಾವಾಗ ಬಂದ್ರೂ ಬೇಸ್ ಮಾತಾಡ್ಸ್ತಿದ್ಲು, ಪೊನ್ನೆ ಇವತ್ತು ಮುಳುಗಿದ್ಲಲ್ಲ, ಹಿಂಗೆಲ್ಲ ಮಾಡಲ್ಲಕ್ಕಿ. ಅಷ್ಟು ಕರೆದ್ರೂ ಮಾತಾಡಲಿಲ್ಲ. ಬಾರ್ಲೆ ಗೌರಿ, ಮನೆಗೆ ಅದಾಗದ ಅದಕ್ಕೆ ಬಡ ಬರಲಿಲ್ಲವ. ಅಡುಗೆ ಮನೆಗೆ ಅನ್ನಕ್ಕಿಟ್ಟಿದ್ಲ, ಎಲ್ಲೇ ಹೋಗ್ಯಾಳ. ಏನು ತುಳ್ದಾಗ ಮುಸ್ರಿ ತೊಳೆಕತ್ತಾಳೆ, ಬಟ್ಟೆ ಹಾಕತ್ತಾರ ಗೊತ್ತಿಲ್ಲ. ಏನ ಕಮಲಕ್ಕ, 3 ಹೆಣ್ಮಕ್ಳು ಇದ್ದು ನೀನು ಅಡುಗೆ ಮಾಡಕತ್ತೀನಂತಿ. ಒಂದೊಂದು ತೆಗೆದು ಮಾಡ್ತಿರ್ತಾರ, ಮತ್ತು ಇಂಥವು ಇದ್ದಾಗ ಮತ್ತೆ ನೋಡ್ಕೋಬೇಕಲ್ಲ. ನೀ ಏನು ಈ ಕಡೆ ಬಂದು? ಏನಿಲ್ಲವ, ಹಂಗೆ ಬಂದೆ. ಅದ ಮಾತಾಡ್ಕೊಂಡಿದ್ಯಲ್ಲ, ಮತ್ತೆ ಅದು ಏನು ಮಾಡೋಣ? ಏನು ಮಾಡೋಣ? ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಆದರೂ ನೀವೆಲ್ಲ ಹೇಳಿದ ಮ್ಯಾಗ ನಾನು ಯೋಚನೆ ಮಾಡಿದ್ನೆ. ಆಕಿನ ಊರು ಬಿಡಿಸ್ಬೇಕಾಗಿತ್ತು, ಆದ್ರೆ ಏನೋ ಬಲವಾದ ಸಾಕ್ಷಿ ಬೇಕಲ್ಲೇ. ಸುಮ್ಮನೆ ಹಂಗೆ ಹೇಳಿದ್ರೆ ಊರವ್ರು ಯಾರು ಕೇಳಲ್ಲ. ಒಂದು ಕೆಲಸ ಮಾಡೋಣ ಕಮಲಕ್ಕ, ನಮ್ದ್ರಾಗ ಯಾರನ್ನ ಒಬ್ಬರು ಆಕಿ ತಕ್ಕೋಗಿ ಹಿಂಗೆ ಯಾರಿಗೇನ ಮಾಡ್ಬೇಕು ಹಂಗೆ ಹಿಂಗಂತ ಕೇಳೋಣ. ಆಕಿ ಒಪ್ಕೊಂತಾಳ, ಅವರ ಭೀ ಅದು ಆತರಲ್ಲ ಸಾಕ್ಷಿ. ಆಕಿ ಹಿಂಗೆಲ್ಲ ಮಾಡ್ತಾಳ ಕೇಳಿದ್ರೆ ಅಂತಂದ್ಮ್ಯಾಗ ಆಕಿ 100 ಇಟ್ಕೊಳ್ಳೋದ ಬೇಡ ಅಲ್ಲಲೇ. ಮತ್ತೆ ಊರಿಗೆ ಏನಾನ ಮಾಡಿದ್ರೆ ಏನು ಮಾಡ್ತಿ ಆಮೇಲೆ? ಕಮಲಕ್ಕ ಆಕೆ ಹಂಗೆ ಏನು ಮಾಡಲ್ಲ, ಇವಾಗೆಲ್ಲ ಕಾನೂನು ಮುಂದುವರೆದೈತಿ. ಆಕಿನ ಹೆಂಗನ ಮಾಡಿ ಊರು ಬಿಡಿಸ್ಬಿಡೋದ. ಆಯ್ತು ಹಂಗಾರೆ. ಹೋಗಾರ ಯಾರು ಮತ್ತೆ? ಆಕಿ ತಗೋಕ ಹಿಂದೆ ಮುಂದೆ ನೋಡ್ತಾರ, ಅದ್ರಾಗ ಈ ಥರ ಆಕಿಗೆ ಮೋಸ ಮಾಡ್ತೀವಿ ಅಂತ ಗೊತ್ತಾದ್ರೆ ಆಮೇಲೆ ಲಾಸ್ಟ್ನಾಗ ಮತ್ತೆ ಕೇಳಕ್ಕೆ ಬಂದು ನಾನು ಹಿಂಗೆ ಸಿಗಾಕ್ಸಿದ್ದೇನಂತ ಅವ್ರಿಗೆ ಏನಾನ ಮಾಡ್ತಾರನ್ನ ಬೈಕ್ ಯಾರು ಆ ಥರ ಯಾರು ಹೋಗಲ್ಲಲೇ. ಅವ್ರು ಇವ್ರು ಯಾಕ? ನಾನು ಅವತ್ತು ಸುಮ್ಮನಿರು. ನೀನಾ? ಬೇಡ ಅನ್ಸುತ್ತಲ್ಲೇ ಗೌರಿ, ಸುಮ್ಮನೆ ನಿನಗೊಂದು ಮಗ ಐತಿ, ಸುಮ್ಮನೆ ಯಾಕ? ಬೇಡ ಬಿಡು ಕಮಲಕ್ಕ, ನೀನು ಚಿಂತೆ ಮಾಡಬೇಡ. ಈಕೆ ಏನು ಮಾಡೋಕ್ಕಲ್ಲ, ಆಕಿನ ಊರು ಬಿಡಿಸೋದು ಅಷ್ಟ. ಮಾಡೋಣ ಏನೋ ಪ್ಲ್ಯಾನ್. ಒಂದು ಕೆಲಸ ಮಾಡೋಣ, ನೀನು ಬೇಡ, ಊರವ್ರು ಹಾಕಿವಿ, ಯಾರಾನ ಗೊತ್ತಿಲ್ದಿರೋರು, ಹೆಸರು ಬೇರೆ ಇರಬೇಕು, ಎಲ್ಲ ಅವ್ರದ್ದು ಜಾತಕನ ಬೇರೆ ಇರಬೇಕು. ಆಕೆಗೆ ಲಾಸ್ಟ್ನಾಗ ಏನು ಮಾಡೋಕ್ಕೂ ಆಗ್ಬಾರ್ದು, ಹಂಗಿರ್ಬೇಕು. ನೀನು ಹೇಳೋದು ಕರೆಕ್ಟ್ ಐತೆ ನೋಡಿ ಕಮಲಕ್ಕ. ಹಂಗಂದ್ರೆ ಈ ನಮ್ಮ ಪಕ್ಕದೂರಾಗ ನನಗೊಬ್ಬ ಗೆಳ್ತಿದಾಳ, ಪರಿಚಯ ಕೇಳೋಕ್ಕೆ, ಆಕಿನ ಕರೆಸ್ತೀನಿಲ್ಲ. ಹಂಗೆ ಮಾಡು, ಆಕೆ ನಿನಗೆ ಗೊತ್ತು ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನೋಡು. ಆಯಿತು. ಇನ್ನಂಗೆ 2 ದಿನ ಆಯ್ತು, ಏನು ನಿಮಗೆ ಕಾಣವಲ್ಲ, ಆ ಕಡೆಗೆ ಹೋಗಿಲ್ಲ ಏನು? ಆಗಲೇ ಮಾಡ್ಸ್ಯಾಳ ಏನೋ ಹಂಗಾರ, ಏನೇನವ ಯಾರಿಗೆ ಗೊತ್ತು. ದೇವರೊಬ್ಬ ಇರ್ತಾನಲ್ಲ ಕಾಯಕ, ಅಷ್ಟೇ ಕಮಲಕ್ಕ, ಮತ್ತೇನಿಲ್ಲ. ಸರಿ ತಗೋ, ಬರ್ತೀನಿ ಹಂಗಾರ. ನಾಳೆ ಇಲ್ಲ ನಾಡ್ದ, ಏನು ನಾಳೆ ಕರ್ಸ್ಬಿಡು. ನಾಳೆ ಬಡ ಮುಗಿಸ್ಬಿಡೋಣ ಹಾಕಿದ್ದು. ಸುಮ್ಮನೆ ಊರಾಗಿದ್ದು ಮೊದಲ ಏನೋ ಬೇರೆ ಹೇಳ್ಬಿಟ್ರಿ, ಅದೊಂದು ಬೊಗಳು ನನಗೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಕಿನ ಊರು ಬಿಡಿಸ್ಬೇಕು ನೋಡು. ಸರಿ ತಗೋ ಕಮಲಕ್ಕ, ಹಂಗಾರ ನಾಳೆ ಕರೆಸ್ತೀನಿ.